ಮೈಕ್ರೋ ಫೈನಾನ್ಸ್ ಮೇಲೆ RBI ಹೇರಿದಂಥ ನಿರ್ಬಂಧವನ್ನು ತೆರವು ಮಾಡಲಾಗಿದೆ. ಅಡಮಾನ ರಹಿತ ವೈಯಕ್ತಿಕ ಸಾಲ ನೀಡಿಕೆ ಕುರಿತಂಥ ನಿಯಮ ಇದು. ಅಡಮಾನ ರಹಿತ, ಏನು ಕೂಡ ಪ್ಲೆಡ್ಜ್ ಮಾಡಿಕೊಳ್ಳದೆ, ಅಡವಿಟ್ಟುಕೊಳ್ಳದೆ, ಗಿರವಿ ಇಟ್ಟುಕೊಳ್ಳದೆ ಸಾಲ ಕೊಡ್ತಕ್ಕಂಥ ವಿಚಾರ ಇದೆಯಲ್ಲ, ಅದರ ಬಗೆಗಿನ ನಿಯಮ ಇದು. RBIನ ನಿಯಮ ಸಡಿಲಿಕೆಯಿಂದ ಆರ್ಥಿಕ ಬೆಳವಣಿಗೆಗೆ ಇದು ಸಹಕಾರಿಯಾಗುತ್ತೆ. ಅಡಮಾನ ಇಟ್ಕೊಳ್ಳದೆ ಸಾಲ ಕೊಡ್ತಾರೆ ಅಂತ ಹೆಲ್ಪ್ ಆಗುತ್ತೆ. ಏನೋ ಅಡಮಾನ ಇದ್ರೇ ಸಾಲ ಅಂದರೆ, ಅಡಮಾನಕ್ಕೆ ನನ್ನ ಹತ್ರ ಏನೂ ಇಲ್ಲಪ್ಪ ಅಂದರೆ ಹಿಂಗೆ ಸಾಲ ಸಿಗಲ್ಲ ಅಂತ. ಆಗ ಅಭಿವೃದ್ಧಿ ಕುಂಠಿತ ಆಗುತ್ತಾಗ RBIನ ನಿಯಮ ಸಡಿಲಿಕೆಯಿಂದ ಆರ್ಥಿಕ ಬೆಳವಣಿಗೆಗೆ ಸಹಕಾರಿ ಅಂತ ಹೇಳಲಾಗ್ತಾ ಇದೆ. ಕಿರು ಹಣಕಾಸು ಸಂಸ್ಥೆಗಳಿಗೆ ವಿಧಿಸಿದ್ದಂತಹ ಬಿಗಿ ನಿಯಮವನ್ನು ಸಡಿಲ ಮಾಡಲಾಗಿದೆ. ರಿಸ್ಕ್ ವೆಯ್ಟ್ ಮೊತ್ತ 125ರಿಂದ 100ಕ್ಕೆ ಇಳಿಸಬೇಕು ಅಂತ ನಿರ್ಧಾರವಾಗಿದೆ. ಇಲ್ಲಿ RBIನ ಬಿಗಿ ಕ್ರಮಗಳಿಂದ ಕುಸಿದಿದ್ದಂಥ ಸಾಲ ನೀಡಿಕೆ ಪ್ರಮಾಣ ತುಂಬ ಟೈಟ್ ಮಾಡಿಬಿಟ್ಟಿದ್ರು ಸಾಲ ಕೊಡ್ತಕ್ಕಂಥ ಪ್ರೊಸೀಜರ್ನ. ಇದೀಗ ಅದನ್ನು ಸಡಿಲ ಮಾಡ್ತಾ ಇದ್ದಾರೆ ಅಂತ. ಮೈಕ್ರೋ ಫೈನಾನ್ಸ್ ಬಂಡವಾಳ ಕೂಡ 3.53% ಕಡಿಮೆ ಆಗಿತ್ತು. ಸಂಭಾವ್ಯ ಅಪಾಯವನ್ನು ತಡೆಗಟ್ಟುವ ಸಲುವಾಗಿ ನಿಯಮವನ್ನು ಟೈಟ್ ಮಾಡಿದ್ದು RBI ಇದೀಗ ಸಡಿಲ ಮಾಡಿದೆ. ಅನುಕೂಲ ಅಂದರೆ ಹಣದ ಹರಿವು ಶುರುವಾಗುತ್ತೆ, ಅಧಿಕ ಪ್ರಮಾಣದಲ್ಲಿ ಸಾಲ ಕೊಡಬಹುದಾಗುತ್ತೆ. ರಿಟೇಲ್ ವಲಯದಲ್ಲಿ ಸಾಲ ನೀಡಿಕೆ ಪ್ರಮಾಣ ಹೆಚ್ಚಳಕ್ಕೆ ಅನುಕೂಲವಾಗುತ್ತೆ. ಇದರಿಂದ ದೇಶದ ಆರ್ಥಿಕ ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ವೈಯಕ್ತಿಕ ಸಾಲಗಳಿಗಷ್ಟೇ ನಿಯಮಗಳು ಅನ್ವಯವಾಗ್ತವೆ. ಪರ್ಸ್ನಲ್ ಲೋನ್ಗೆ, ಇತರೆ ಸಾಲಗಳಿಗೆ ಈ ಯಾವ ನಿಯಮ ಕೂಡ ಅನ್ವಯ ಆಗಲ್ಲ ಅಂತ.